ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಾರ ಗಿಲ್ಲಿಗೆ ಕಿಚ್ಚನ ಕಡೆಯಿಂದ ಒಂದು ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಬಿಗ್ ಬಾಸ್ ಮನೆಗೆ ಕಳೆದ ವರ್ಷದ ಅಥವಾ ಕಳೆದ ಸೀಸನ್ನ ಸ್ಪರ್ಧಿಗಳಾಗಿರ್ತಕ್ಕಂಥ 5 ಜನ ಸ್ಪರ್ಧಿಗಳು ಬಂದಿದ್ದರು. ಗೆಸ್ಟ್ ಆಗಿ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಅವರುಗಳ ಜೊತೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಈ ಗಿಲ್ಲಿ ಹತ್ರ ಇರಲಿಲ್ಲ. ಈ ಕುರಿತಾಗಿಯೂ ಕೂಡ ಹಿಂದೆ ನಾವು ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ವಿ. ಯಾವುದಕ್ಕೂ ಕೂಡ ಇತಿಮಿತಿ ಅಂತ ಇರುತ್ತೆ. ಯಾವುದರಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ವಿಚಾರಕ್ಕೆ ಮಾತನಾಡಬಾರ್ದು, ಯಾವ ವಿಚಾರಕ್ಕೆ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, ಎಲ್ಲವೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರಬೇಕಾದಂಥ ವಿಚಾರ. ನಾವು ಯಾರ್ದೋ ಕಾಮಿಡಿ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದ್ರಿಂದ, ಅವರಿಗೆ ನೋವಾಗಿರೋದನ್ನು ಗಮನಿಸದೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡಿಕೊಂಡು ಹೋಗೋದ್ರಿಂದ ಅದು ಸರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಕುರಿತಾಗಿ ಗಿಲ್ಲಿಗೆ ಈ ಒಂದು ವಾರ ಕಿಚ್ಚ ಸುದೀಪ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಕಿಚ್ಚನ ಪಂಚಾಯಿತಿಯಲ್ಲಿ ಅಂದರೆ ವಾರದ ಕತೆ ಕಿಚ್ಚನ ಜೊತೆ ಒಂದು ಸಂದರ್ಭದಲ್ಲಿ ಆ ಒಂದು ಘಟನೆಯ ಕುರಿತಾಗಿ ಗಿಲ್ಲಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನೀವು ಯಾವುದೋ ಒಂದು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಯಾರಾದರೂ ವೇಟರ್ಸ್ ಅಥವಾ ಸಪ್ಲೈಯರ್ಸ್ ನಿಮಗೆ ಆ ರೀತಿಯಾಗಿ ಟಾರ್ಚರ್ನ ಕೊಟ್ಟರೆ ನೀವು ತಡೆದುಕೊಳ್ಳೋದಕ್ಕೆ ಸಾಧ್ಯನಾ, ಅಥವಾ ಅದು ಸರಿ ಆಗುತ್ತಾ, ಆವಾಗ ನೀವು ಏನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರಿ, ಈ ರೀತಿಯಾದಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ತಲೆಯನ್ನು ಕೆಳಗಡೆ ಹಾಕಿ ಕೂತ್ಕೊಂಡು ಬಿಡ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ಕೂಡ ಹೇಳ್ತಾರೆ, ಗಿಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತು. ಇವನು ಮಾಡುವಂಥ ತಪ್ಪಿನಿಂದ ಇಡೀ ಮನೆಯೇ ಶಿಕ್ಷೆಯನ್ನು ಅನುಭವಿಸುವಂತಾಗಿತ್ತು. ಈ ಕುರಿತಾಗಿ ಸಾಕಷ್ಟು ಸ್ಪರ್ಧಿಗಳು ಕೂಡ ಇವನ ವಿರುದ್ಧವಾಗಿ ಮಾತನಾಡ್ತಾರೆ. ಯಾರು ಕೂಡ ಇವನು ಮಾಡಿರೋದಕ್ಕೆ ಗುಡ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಗಿಲ್ಲಿಯ ಕಾಮಿಡಿ ಅತಿರೇಕಕ್ಕೆ ಹೋಗಿಬಿಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ಕುರಿತಾಗಿ ಕಿಚ್ಚ ಸುದೀಪ್ ಕಡೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಸೊ ಎಪಿಸೋಡಲ್ಲಿ ಗಮನಿಸೋಣ ಏನೇನಾಗಿದೆ ಏನಿಲ್ಲ ಎಂಬುದು ಆ ಒಂದು ಎಪಿಸೋಡಲ್ಲಿ ಗಮನಿಸಿದಾಗ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.